ಸರಿ ಸರ್. ಟಿಶ್ಯೂ ಪೇಪರ್ ಕೂಡ ಬರ್ತಾ ಇದೆ ಬಿಡು. ಬನ್ನಿ ನೀವು ಬನ್ನಿ ಇಲ್ಲಿ ಸ್ಟಾಪ್ ಅವ್ರ ಕಡೆ ಮುಪ್ಪತ್ತೊಂಪ ಬೇಕಾಗ್ತದೆ. ಅಲ್ಲಿ ಬಿಡಿ, ನೀವಿಬ್ರು ನಿಂತ್ಕೊಳ್ಳಿ. ನಿಮ್ಮ ಕಡೆ. ಹಾಂ. ಸೊ ನಮ್ಮ ನಂದಿ ಸುಜುಕಿ ವತಿಯಿಂದ ನಮ್ಮ ಹುಸೇನ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ನಮ್ಮ ಎಲ್ಲ ಕಾರ್ಯಕ್ರಮಗಳು ಬಂದು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಮುಳಬಾಗಿಲು ಜನತೆಗೆ ಒಳ್ಳೆಯ ಸಹಕಾರ ಮತ್ತು ತುಂಬ ಹೆಲ್ಪಿಂಗ್ ನೇಚರು ಅಣ್ಣವರಿದ್ದಾರೆ. ಇನ್ನು ಮುಂದೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ್ಳೆ ಅಭಿಮಾನಿಗಳು ಜಾಸ್ತಿ ಆಗಲಿ. ಓಕೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಿಗೂ ಬುಕ್ಕು ವಿತರಣೆಯನ್ನು ಮಾಡೋಕ್ಕೂ ನಮಗೆ ಕೋರಿಕೆ ಒಂದು ಇದು ಮಾಡಿದ್ದಾರೆ. ಸೊ ಎಲ್ಲ ಜನಗಳಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತು ಕನ್ನಡ ಸಂಘಟನೆಗಳು ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಮುಳಬಾಗಿಲು ಜನತೆಗೆ ಕನ್ನಡ ಉಳಿಸೋಕ್ಕೋಸ್ಕರ ಅವರು ತುಂಬ ತುಂಬ ಎಫರ್ಟ್ ಆಗ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆಲ್ಲ ಸಹಕರಿಸಿ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆಗಳು ಅವ್ರಿಗೆ ತುಂಬ ಸಹಕಾರ ಕೊಟ್ಟು ಅವ್ರನ್ನ ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೆಸಬೇಕಾಗಿ ನಮ್ಮ ನಂದಿ ಸುಜುಕಿಯಿಂದ ನಾವು ಕೋರ್ಕೊಡ್ತಾ ಇದ್ದೀವಿ. ಆಯಿತಾ? ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಹುಟ್ಟುಹಬ್ಬ ಇರೋದ್ರಿಂದ ತುಂಬ ಪ್ರೀತಿಯಿಂದ ಆಹ್ವಾನ ಕೊಟ್ಟಂತಹ ನಮ್ಮ ಸುಜುಕಿ ಶೋರೂಮ್ನ ಮುಳಬಾಗಿಲಿನ ಮಾಲೀಕರು ಕೋಲಾರಲ್ಲಿ ಕೂಡ ಇದೆ. ಆದರೆ ನಮ್ಮ ಮೂಡಲಬಾಗಿಲು ನಮ್ಮ ಹೆಮ್ಮೆ ಅಲ್ಲ. ಆದ್ದರಿಂದ ನಮ್ಮ ಮುಳಬಾಗಿಲಿರುವಂತಹ ನಂದಿ ಸುಜುಕಿ ಶೋರೂಮ್ನ ಮಾಲೀಕರಾಗಿರುವಂತಹ ರಂಗನಾಥ್ ಸರ್ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ರಂಗನಾಥ್ ಸರ್ ಅನ್ನೋಕ್ಕಿಂತ ನಾವು ಪಾಂಡು ಅಣ್ಣ ಅಂತ ನಮಗೆ ಜಾಸ್ತಿ ಇಷ್ಟ. ಪಾಂಡು ಅಣ್ಣಗೆ ಸ್ವಾಗತನ ಬಯಸ್ಕೊಂತ ಇವತ್ತು ನನ್ನ ತುಂಬ ಆತ್ಮೀಯದಿಂದ ತುಂಬ ಹತ್ತಿರದಿಂದ ನಾನು ಒಂದು 2 ತಿಂಗಳಾಯಿತು ಶೋರೂಮ್ ಪ್ರಾರಂಭವಾಗಿ ಒಳ್ಳೆ ರೀತಿಯಲ್ಲಿ ವ್ಯಾಪಾರವನ್ನು ನಡೀತಾ ಇದೆ. ವಿಧವಾದ ಒಂದು ಸುಜುಕಿ ಗಾಡಿಗಳು ಎಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ಮುಳಬಾಗಿಲಲ್ಲಿ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಬಂದು ಈ ಪ್ರಾರಂಭೋತ್ಸವಕ್ಕೆ ನಾವೊಂದು ಸ್ವಾಗತವನ್ನು ಬಯಸಿ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಬಯಸಿದ್ವಿ. ಆ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಶೋರೂಮ್ಗೆ ಕರೆಸಿ ನನ್ನ ಹುಟ್ಟುಹಬ್ಬವನ್ನು ಒಂದು ತುಂಬ ಅದ್ದೂರಿಯಲ್ಲಿ ಸಡಗರದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಯಾವತ್ತೂ ಕೂಡ ನಾನು ರಂಗನಾಥ್ ಸರನಾಗಿ ಅಭಾರಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ರೀತಿ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಗಳಿಸ್ಬೇಕು ಪ್ರತಿಯೊಬ್ಬರು ಕೂಡ. ಎಲ್ಲ ಜೊತೆಗಿದ್ದು ಎಲ್ಲ ಒಳ್ಳೆ ಕಾರ್ಯಕ್ರಮಗಳಿಗೆ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಯಾವುದೋ ಒಂದು ಶಾಲೆ ಮಕ್ಕಳಿಗೆ ಒಂದು 50 ಮಕ್ಕಳು ಶಾಲೆಯಲ್ಲಿ ನಮ್ಮ ಗಡಿಭಾಗದಲ್ಲಿರುವಂಥ ಶಾಲೆಗೆ ನಾನು ಇವ್ರನ್ನ ರಂಗನಾಥ್ ಸರ್ ಅವರಿಗೆ ನಾನೊಂದು ಮನವಿ ಮಾಡಿದ್ದೆ. ಸರ್, ಈ ಥರ ನಮ್ಮ ಗಡಿಭಾಗದಲ್ಲಿ ಸರ್ಕಾರಿ ಶಾಲೆ ಇದೆ, ತೀರಾ ಮಕ್ಕಳು ಬಡವರಿಂದ ಇರೋದ್ರಿಂದ ನಿಮ್ಮ ಶೋರೂಮ್ ಕಡೆಯಿಂದ ನಿಮ್ಮ ಒಂದು ಸಹಕಾರ ಬೇಕು ಅಂದಾಗ 2ನೇ ಮಾತು ಇಲ್ಲ ಸರ್, ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ತೀನಿ, ಮಕ್ಕಳ ಪರವಾಗಿ ನಾನು ಯಾವತ್ತೂ ನಿಂತ್ಕೊತೀನಿ ಅಂತ ಹೇಳಿದ್ರು. ಆದ್ದರಿಂದ ನೋಡಿ, ಇಂಥ ಒಳ್ಳೆಯ ಸಮಾಜ ಸೇವಕರು ಒಂದು ಶೋರೂಮ್ನ ಪ್ರಾರಂಭೋತ್ಸವ ಈ ಮುಳಬಾಗಿಲಲ್ಲಿ ಮಾಡಿಕೊಂಡು ಬೇರೆ ತಾಲೂಕಲ್ಲಿ ಇದೆ ಆದರೂ ಕೂಡ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಪ್ರಾರಂಭ ಮಾಡಿ ಒಂದು ಗಾಡಿ ಶೋರೂಮನ್ನು ವ್ಯಾಪಾರ ಮಾಡೋ ಬಿಟ್ಟು ಅದರ ಜೊತೆಗೆ ಈ ಬಡವ್ರ ಮಕ್ಕಳಿಗೆ ಏನಾದರೂ ಸಹಕಾರ ಮಾಡಬೇಕು. ನಾನು ಶೋರೂಮ್ ಮುಳಬಾಗಿಲಲ್ಲಿ ಪ್ರಾರಂಭ ಮಾಡಿದ್ದೀನಿ. ಗಡಿ ಭಾಗದಲ್ಲಿ ಸರ್ಕಾರಿ ಶಾಲೆಗಳ ಶೋರೂಮ್ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅನ್ನೋ ಒಂದು ಮನೋಭಾವನೆ ಬಂದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ನನ್ನ ರಕ್ಷಣಾ ನಮ್ಮ ತಾಲೂಕಿನ ಸದಸ್ಯರ ಪರವಾಗಿ ನಮ್ಮೆಲ್ಲ ನಾನು ರಂಗನಾಥ್ ಸರ್ ಅವರಿಗೆ ತುಂಬ 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 ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ. ಅದರಿಂದ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಮುಳಬಾಗಿಲಿರುವಂತಹ ಶೋರೂಮ್ನ ಸ್ಟಾಫ್ ಅವರು ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ನನ್ನ ಈ ಒಂದು ಹುಟ್ಟುಹಬ್ಬವನ್ನು ಇಷ್ಟು ಅದ್ದೂರಿಯಾಗಿ ಕರೆಸಿ ನನ್ನನ್ನು ಸ್ವಾಗತ ಬಯಸಿ ನನಗೆ ಒಂದು ನೋಡಿ, ಈ ಶಾಲೆ ಇದೆಯಲ್ಲ, ಈ ಶಾಲು ಪ್ರೀತಿಗೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಎಲ್ರಿಗೂ ಕೂಡ ಕಾರ್ಯಕ್ರಮ ಎಲ್ಲರೂ ಮಾಡ್ತಾರೆ, ಬಟ್ ಒಂದು ಶಾಲು ಒದಗಿಸಿ ಒಂದು ಗಾರ್ಲ್ಯಾಂಡನ್ನು ಮಾಡಿ ಒಂದು ವಿಶ್ವಾಸ, ಒಂದು ನಂಬಿಕೆಯನ್ನು, ಒಂದು ಪ್ರೀತಿಯನ್ನು ಗಳಿಸಿದ್ದಾರೆ.
ನಾನು ಯಾವತ್ತೂ ಕೂಡ ರಂಗನಾಥ್ ಸರ್ ಅವ್ರಿಗೆ ಅಭಾರಿಯಾಗಿರ್ತೀನಿ. ಜೊತೆಗೆ ಯಾವತ್ತೂ ಇದ್ದು ಇಂಥ ಇನ್ನೂ ಶೋರೂಮ್ಗಳನ್ನ ಪೂರ್ತಿ ನಮ್ಮ ತಾಲೂಕು ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕುಗಳಲ್ಲಿ ಕೂಡ ಸುಜುಕಿ ನಂದಿ ಶೋರೂಮ್ನ ಓಪನ್ ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಮತ್ತು ನಮ್ಮ ಕುಡುಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಶೋರೂಮ್ಗೆ ಹೋಗಬೇಕು ಅಂದ ತಕ್ಷಣ ನೋಡಿ ಎಷ್ಟು ನಮ್ಮೆಲ್ಲ ಸ್ನೇಹಿತರೆಲ್ಲರೂ ಕೂಡ ಇದ್ದೀಸು, ನಮ್ಮ ಆಟೋ ಘಟಕದ ಅಧ್ಯಕ್ಷರು, ನಮ್ಮ ವಸೀಮಣ್ಣ, ಅಕ್ಮಲ್ಲಣ್ಣ, ನಮ್ಮ ಜುಬೇರು, ಮತ್ತು ನಮ್ಮ ಸತೀಶ್ ಅಣ್ಣ, ಲಿಯೋ ಮತ್ತು ಎಲ್ಲರೂ ಕೂಡ ಇವರೆಲ್ಲರೂ ಕೂಡ ಸಹಕಾರದಿಂದ ಎಲ್ಲರೂ ಬಂದು ಈ ಒಂದು ಭಾಗಿಯಾಗಿದ್ದೀವಿ. ನಮಗೆ ಸಂತೋಷ ತಿಂದಿದೆ. ನಾನು ಯಾವತ್ತೂ ಕೂಡ ಜೊತೆಗಿದ್ದು ನಿಮ್ಮ ಜೊತೆಯಲ್ಲಿ ನಾನು ಕೈ ಜೋಡಿಸ್ತೀನಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.